ಎಲ್ಲರಿಗೂ ನಮಸ್ಕಾರ. ಕಿರುಚಿತ್ರದ ವೀಕ್ಷಣೆಯ ಮುಂಚೆ ಮಾತನಾಡೋದು ತಪ್ಪು, ಅಥವಾ ಕಿರುಚಿತ್ರವನ್ನು ಹೀಗೆ ನೀವು ನೋಡಿ ಅಂತ ಪರೋಕ್ಷವಾಗಿ ನನ್ನ ಮಾತುಗಳ ಮುಖಾಂತರ ನಿರ್ದೇಶನ ಮಾಡೋದು ತಪ್ಪು. ಇವೆರಡು ನನ್ನ ಉದ್ದೇಶ ಅಲ್ಲ. ಅನಂತರದಲ್ಲಿ ನನಗೆ ಮನು ಸರ್ಗೆ, ಬಾಬು ಸರ್ಗೆ, ಮುತ್ಸನ್ ಸರ್ಗೆ, ರತ್ನ ಮೇಡಮ್ರವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಸರಿಯಾದ ಅವಕಾಶ ಸಿಗದೆ ಹೋಗ್ಬೋದು ಅಂತ ಮೊದಲಿಗೆ ಅವಕಾಶವನ್ನು ನಾನು ಇಲ್ಲಿ ಬಳಸ್ಕೋತಾ ಇದ್ದೀನಿ. ಕೆಲವಾರು ವರ್ಷಗಳ ಹಿಂದೆ ನಾನು ಜಾರ್ಖಂಡ್ ಪ್ರದೇಶದಲ್ಲಿ ಹೀಗೆ ಪ್ರಯಾಣ ಮಾಡ್ತಿದ್ದಾಗ ಮತ್ತು ಅಲ್ಲಿನ ಬುಡಕಟ್ಟು ಜನಾಂಗಗಳ ಜೊತೆ ಬೆರೆತು ಮಾತನಾಡ್ತಿದ್ದಾಗ ಅಲ್ಲಿನ ಹೆಣ್ಮಕ್ಳು ಮಾತಾಡ್ತಾಯಿದ್ರು. ಅವ್ರು ಏನು ಹೇಳ್ತಾಯಿದ್ರು ಅಂತಂದರೆ, ತಮ್ಮ ಗಂಡಂದ್ರ ಬಗ್ಗೆ ಹೇಳ್ತಾಯಿದ್ರು. ತಮ್ಮ ಗಂಡಂದರು ಏಕಾಏಕಿ ಕಾಣೆ ಆಗಿಬಿಡ್ತಾರೆ, ಕಾಡಿಗೆ ಹೋಗ್ಬಿಡ್ತಾರೆ, ಒಂದು ವಾರ ಅಲ್ಲೇ ಇರ್ತಾರೆ, ಒಂದು ತಿಂಗಳಲ್ಲೇ ಇರ್ತಾರೆ, ವಾಪಸ್ ಮನೆಗೆ ಬರೋದಿಲ್ಲ ಅಂತ. ಒಂದು ವಾರ, ಒಂದು ತಿಂಗಳು ಕಾಡಿಗೆ ಹೋಗಿ ಅದು ಹೇಗಿರ್ತಾರೆ ಅಂತ ನಾನು ಕೊಂಚ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದೆ. ಅನಂತರದಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ ಅವ್ರ ಜೊತೆ ಮಾತಾಡಿದ್ಮೇಲೆ ಗೊತ್ತಾಗ್ತಾ ಬಂತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಸಹ ಚಿಕ್ಕಂದಿನಿಂದ ಈ ಸಿನಿಮಾ ಅನ್ನುವ ಕಾಡಿನ ಒಳಹೊಕ್ಕವನು. ಆ ಸಿನಿಮಾದ ರೌದ್ರತೆ, ಆ ಗಾಂಭೀರ್ಯವನ್ನು ನೋಡಿ ಆನಂದಪಟ್ಟಂಥವನು. ಆ ಕಾಡಿನ ಒಳಹೊಕ್ಕು, ಆ ಒಳಗಿರುವಂಥ ಮರಗಳ ವೈವಿಧ್ಯವನ್ನು ಬೆರಗಿನಿಂದ ಕಣ್ತುಂಬಿಕೊಂಡಂಥವನು. ಇಷ್ಟೆಲ್ಲ ಆಗಿಯೂ ಸಹ ನಾನು ಬಯಸಿದ್ದೇನು ಅಂತಂದರೆ, ನನ್ನ ಮನೆಯ ಬಾಲ್ಕನಿಯಲ್ಲಿ ಒಂದು ಪುಟ್ಟ ಹೂಕೊಂಡದಲ್ಲಿ ಪಾಟಲ್ಲಿ ಒಂದು ಪುಟ್ಟ ಗಿಡವನ್ನು ಹಾಕಿ ಆ ಹೂವು, ಆ ಗಿಡ ಹೇಗೆ ಹೂವನ್ನು ಅರಳಿಸುತ್ತೆ ನೋಡುವ ಅಂತ. ಈಗ ನಾನು ಮಾಡಿರೋ ಪ್ರಯತ್ನ ಅದೇನೆ. ಕಾಡಿನ ಬಗ್ಗೆ ಎಲ್ಲ ಯೋಚನೆ ಮಾಡ್ದಿರ ನಾನು ನನ್ನ ಮನೆಯ ಬಾಲ್ಕನಿಯಲ್ಲಿ ಒಂದು ಹೂಕುಂಡವನ್ನು ತಂದಿಟ್ಟು ಅದರಲ್ಲಿ ಒಂದು ಪುಟ್ಟ ಗಿಡವನ್ನು ಬೆಳೆಸಿ ಅದು ಹೂ ಹೇಗೆ ಅರಳಿಸುತ್ತೆ ನೋಡಬೇಕು ಅಂತ. ಆ ಹೂಕುಂಡ, ಆ ಗಿಡ ಮತ್ತು ಅರಳಿರುವ ಹೂವೇ ಇವತ್ತು ನಿಮ್ಮ ಎದುರಿಗಿರುವಂಥ ಕಿರುಚಿತ್ರ. ಆ ಕಿರುಚಿತ್ರದ ಹೆಸರು ವಾಂತಿ ಅಂತ ಇಟ್ಟಿದ್ದೇನೆ. ಬಹಳಷ್ಟು ಜನಕ್ಕೆ ಹೇಳಿದ ತಕ್ಷಣವೇ ಮುಖದಲ್ಲಿ ನಗು ಬರ್ತಿತ್ತು ಅವ್ರಿಗೆ. ವಾಂತಿ ಅಂತ ಯಾಕೆ ಇಟ್ಟಿದ್ದೀರಾ, ವಾಂತಿ ಅಂತ ಯಾಕೆ ಇಟ್ಟಿದ್ದೀರಾ? ನನಗೆ ಪರ್ಯಾಯ ಪದ ಸರಿಯಾಗಿ ಸಿಕ್ಕಲಿಲ್ಲ ಮತ್ತು ಆ ಕಂಟೆಂಟ್ಗೆ ಸರಿ ಹೊಂದುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇದೆಲ್ಲದರ ಆಚೆಗೆ ನನಗೆ ಇವತ್ತಿಗೂ ತುಂಬ ತುಂಬ ಭಯ ಇರೋದು ಯಾರ ಬಗ್ಗೆ ಅಂದರೆ, ಮನು ಸರ್ ಬಗ್ಗೆ. ಮನು ಸರ್ ಸಂಪರ್ಕಕ್ಕೆ ಬರೋದು ಅಂತಂತಂದರೆ ಟು ಗೆಟ್ ಎನ್ರಿಚ್ ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ಅವರು ಎಷ್ಟು ಅಧ್ಯಯನ ಮಾಡ್ತಾರೆ, ಓದ್ತಾರೆ. ಪ್ರತಿನಿತ್ಯ ರಾತ್ರಿ 2 ಗಂಟೆ 9 ನಿಮಿಷ ಅಥವಾ 2 ಗಂಟೆ 4 ನಿಮಿಷಕ್ಕೆ ಒಂದು ಸ್ಟೇಟಸ್ ಅಪ್ಲೋಡ್ ಮಾಡ್ತಾರೆ. ನಾನು ಆ ಹೊತ್ತಿಗೆ ಎದ್ದಿರೋದಿಲ್ಲ. ಬೆಳಗ್ಗೆ ಹೊತ್ತು ನಾನು ಫಸ್ಟ್ ಮಾಡೋ ಕೆಲಸ ಏನಪ್ಪ ಅಂತಂದರೆ, ಅವರ ಸ್ಟೇಟಸನ್ನು ನಾನು ಪ್ರತಿನಿತ್ಯ ನೋಡುವಂಥದ್ದು. ಜಗತ್ತಿನ ಅತ್ಯಂತ ಪ್ರಭಾವಿ ಲೇಖಕರ ಅನೇಕ ಕೊಟ್ಗಳನ್ನು ಹಾಕ್ತಿರ್ತಾರೆ. ಅದನ್ನು ಓದಿದಾಗ ಅದು ಇಡೀ ದಿನ ನಾನು ಆ ಗುಂಗಿನಲ್ಲಿ, ಆ ಚಿಂತನೆಯಲ್ಲಿ ಹೋಗ್ತೀನಿ. ನನಗೆ ಭಯ ಆಗಿತ್ತು ಮನು ಸರ್ ಬಗ್ಗೆ. ಆದರೂ ಸುಮ್ಮನೆ ನೋಡುವ, ಏನು ಹೇಳ್ತಾರೆ ಅಂತ ನಾವು ನಮ್ಮ ಸಿನಿಮಾದ ಟೀಸರನ್ನು ಅಥವಾ ಟ್ರೈಲರನ್ನು ಅವ್ರಿಗೆ ಸುಮ್ಮನೆ ಕಳುಹಿಸ್ಕೊಟ್ಟೆ, ನೋಡಿ ಸರ್ ಅಂತ. ಟೀಸರನ್ನು ಸಹ ಮನು ಸರ್ ಅವರು 3 ಸಲ ನೋಡಿದ್ದಾರೆ. 3 ಸಲ ನೋಡಿ 3 ಸಲ ನೋಡಿದೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಅಂತಂದರು. ಇಟ್ಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್ ಫಾರ್ ಮೀ ಅಂತ ನನಗೆ ಅನಿಸ್ತು. ಹಾಗಾಗಿ ಮನು ಸರ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದ್ದಾರೆ ಅಂತಂದಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಅವ್ರನ್ನ ಕಾರ್ಯಕ್ರಮಕ್ಕೆ ಕರಿಬಹುದಾ ಅಂತ ಯೋಚನೆ ಮಾಡಿದಾಗ ಅವ್ರನ್ನ ತುಂಬ ಹಿಂಜರಿಕೆಯಿಂದಲೇ ಕರೆದೆ. ಮನು ಸರ್ ಖಂಡಿತ ಬರ್ತೀನಿ ಅಂತ ಹೇಳಿ ಬಂದುಬಿಟ್ಟಿದ್ದಾರೆ. ಸೊ ಮತ್ತೆ ಕಾಲೇಜಿನ ಪರವಾಗಿ, ವಿಭಾಗದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನಮ್ಮ ತಂಡದ ಪರವಾಗಿ ಮನು ಸರ್ಗೆ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್. ಎರಡನೇದು ಬಾಬು ಹಿರಣ್ಯ ಸರ್. ಬಾಬು ಹಿರಣ್ಯ ಸರ್ ಜೊತೆಗೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಅವರು ನಮಗೆ ನೀಡ್ತಾ ಇರುವಂತಹ ಸಹಕಾರವನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಾಟಕದ ವಿಚಾರವಾಗಿ ಮತ್ತು ಅದರ ಆಚೆಗೆ ವಿಚಾರವಾಗಿ ಎಲ್ಲದೂ ನಮ್ಮ ಜೊತೆ ನಿಂತಿದ್ದಾರೆ, ಸಹಕರಿಸ್ತಾರೆ. ಅವ್ರ ಜೊತೆ ನಾನು ನಾಟಕದ ಬಗ್ಗೆ ಮಾತಾಡ್ತಿರ್ತೀನಿ, ಚಿತ್ರದ ಬಗ್ಗೆ ಮಾತಾಡ್ತಿರ್ತೀನಿ, ಓತಪ್ರೋತವಾಗಿ ಮಾತಾಡ್ತಿರ್ತಾರೆ. ಅವ್ರ ಜೊತೆಗಿದ್ದಾಗ ಅನೇಕ ಸಂಗತಿಗಳು ನಾವು ತುಂಬ್ಕೊಳ್ತಾ ಬರ್ತಾ ಹೋಗ್ತೀನಿ. ಅವರನ್ನು ಆಹ್ವಾನ ಮಾಡಿದಾಗ ಅವರು ಕೂಡ ಬರ್ತೀನಿ ಅಂತಂದರು. ಸೊ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನನಗೆ ಹೊಸ ಪರಿಚಯ ಅಂತ ಅನಿಸಿದ್ದು ಅಭಿಜಿತ್ ರಮೇಶ್ ಸರ್. ಅವ್ರ ಜೊತೆ ಮಾತಾಡ್ತಾ ಇದ್ದ ಹಾಗೆ ಅವ್ರಿಗೆ ಏನು ಸ್ವಭಾವ ಏನಂತ ಗೊತ್ತಾಗ್ತಾ ಬಂದು. ತುಂಬ ಸಂಕೋಚದ, ತುಂಬ ಸಂಭಾವಿತ ಅಂತ ಕಾಣಿಸ್ಕೊಳ್ಳುವ, ತುಂಬ ಸ್ನೇಹಮಯಿ ಅಂತ ಕಾಣಿಸ್ಕೊಳ್ಳುವಂಥ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ತಾನು ಏನೂ ಮಾಡೇ ಇಲ್ಲ ಅಂತ ಹೇಳಿಕೊಳ್ಳುವ ಅಭಿಜಿತ್ ಸರ್ ಕರೆದಾಗ ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾನು ಕಿರುಚಿತ್ರವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ
ನನಗೆ ಬಹಳ ಮುಖ್ಯ ಸಂಗತಿ ಅಂತ ಅನಿಸಿದ್ದೇನು ಅಂತಂದರೆ, ನಾವು ಅನೇಕ ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ, ಅದರ ಪ್ರಭಾವ ನಮ್ಮ ಮೇಲೆ ಆಗ್ತಾ ಹೋಗುತ್ತೆ. ಆದರೆ ರೀಸೆಂಟಾಗಿ ಮನು ಸರ್ ಒಂದು ಸ್ಟೇಟಸ್ನ ಶೇರ್ ಮಾಡಿದ್ರು, ವರ್ಜಿನಿಯಾ ವುಲ್ಫ್ದು ಶೇರ್ ಮಾಡಿದ್ರು. ವರ್ಜಿನಿಯಾ ವುಲ್ಫ್ ಏನು ಹೇಳಿದ್ದಾರೆ ಅಂತಂತಂದರೆ, ಒಂದು ಓದ್ಬಿಡ್ತೀನಿ ನಿಮಗೆ. ದಿ ಐಸ್ ಆಫ್ ಅದರ್ಸ್ ಆರ್ ಪ್ರಿಸನ್ಸ್, ದೇರ್ ಥಾಟ್ಸ್ ಆರ್ ಕೇಜಸ್. ವರ್ಜಿನಿಯಾ ವುಲ್ಫ್ ಮಾತಿತು. ಅಂದರೆ ಬೇರೆಯವರ ದೃಷ್ಟಿ ಇದೆಯಲ್ಲ, ಅವರು ಹೇಳ್ತಾರೆ, ಅದನ್ನು ನಾವು ನಮ್ಮದಾಗಿ ತೆಗೆದುಕೋ ಪ್ರಯತ್ನ ಮಾಡ್ತಿರ್ತೀವಿ. ಇನ್ನೊಬ್ಬರ ಥಾಟ್ಸು ನಮ್ದಾಗ್ತಿರುತ್ತೆ, ನಾವು ಅದ್ರ ಬಂಧನಕ್ಕೆ ಒಳಗಾಗ್ತಿರ್ತೀವಿ ಅಂತ. ಸಿನಿಮಾ ಮಾಡಬೇಕಾದಾಗ ಇದು ಯಾವುದು ಬರಬಾರ್ದು ಅಂತ, ಇದ್ರನ್ನ ದಾಟಬೇಕು ಅಂತ, ಇದ್ರ ಆಚೆಗೆ ಬಂದುಬಿಡಬೇಕು ಅಂತ ನಾನು ಅಂದ್ಕೊಂಡು, ಸೊ ರೆಗ್ಯುಲರ್ ಪ್ಯಾಟ್ರನಲ್ಲಿ ಇರುವಂಥ ಅದೇ ಥರದ ಫ್ರೇಮ್ಸ್ಗಳಾಗಲಿ, ಡೈಲಾಗ್ಗಳಾಗಲಿ, ಸೀನ್ಗಳನ್ನ ಬರೆಯೋದು ಅದು ಬೇಡ ಅಂತ ಅಂದ್ಕೊಂಡು, ನನಗೆ ಆ ಕ್ಷಣಕ್ಕೆ ಆ ಸಿನಿಮಾಗೆ ಆ ಕಂಟೆಂಟ್ಗೆ ಏನು ಅನಿಸ್ತಾ ಹೋಗುತ್ತೆ, ನನ್ನ ರೀತಿಯಲ್ಲಿ ಕಾಪಿ ಮಾಡಿದ ರೀತಿಯಲ್ಲಿ ಹತ್ರ ಬರಿಬೇಕು ಅಂತ ಅಂದ್ಕೊಂಡು ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇನೆ. ಇದು ತುಂಬ ದೊಡ್ಡ ಪ್ರಯತ್ನ ಏನೋ ಅಲ್ಲ ಇದು. ಹಾಗೆಯೇ ಇದರಿಂದ ಇನ್ನೂ ದೊಡ್ಡ ಸಿನಿಮಾಗಳಾಗ್ಬಿಡ್ತವೆ, ಅದು ಯಾವ ಕನಸು ಇಲ್ಲ ನನಗಿದ್ದದ್ದು ಒಂದೇ, ಒಂದು ಪುಟ್ಟ ಸಿನಿಮಾ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ಅದು ಹೇಗೆ ಒಡಮೂಡುತ್ತೆ ಅಂತ ನೋಡ್ಲಿಕ್ಕೆ ಅಷ್ಟೇ ಅದು.